ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಗ್ಲಾಮ್ ಸ್ಟುಡಿಯೋ. ಇದು ರೆಡಿ ಮೆಸ್ಸಿ ಬ್ರೇಡ್. ನಿಮಗೆ ನಾನು ರೆಡಿ ಮೆಸ್ಸಿ ಬ್ರೇಡ್ನ ಹೇಗೆ ನಿಮ್ಮ ಹೇರ್ಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ಇನ್ ಡೀಟೇಲ್ ನಾನು ನಿಮಗೆ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ವಾಚ್ ಮಾಡಿ. ಹೇರ್ ಫುಲ್ಲು ಈ ಥರ 2 ಪಾರ್ಟಿಷನ್ ಮಾಡ್ಕೋಬೇಕು. 2 ಪಾರ್ಟಿಷನ್ ಆದಮೇಲೆ ನಾವು ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಸಣ್ಣ ಪೋನಿಟೈಲ್ ಮಾಡ್ಕೋಬೇಕು. ಇಷ್ಟು ಪಾರ್ಟ್ ಹೇರ್ ತೊಗೊಂಡು ಪೋನಿ ಮಾಡ್ಕೊತಾ ಇದ್ದೀನಿ. ರಬ್ಬರ್ ಬ್ಯಾಂಡಿಂದ ಚಿಕ್ಕದು ಪೋನಿ ಮಾಡ್ಕೊಳ್ಳಿ. ಇದು ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಪೋನಿ ಮಾಡ್ಕೊತಾ ಇದ್ದೀನಿ. ಇದು ಎಕ್ಸ್ಟೆನ್ಷನ್ನು, ರೆಡಿ ಎಕ್ಸ್ಟೆನ್ಷನ್ನು. ಇದರಲ್ಲಿ 3 ಕ್ಲಿಪ್ ಇರುತ್ತೆ. ಕ್ಲಿಪ್ನ ಓಪನ್ ಮಾಡಿಕೊಂಡು ಆ ಎಕ್ಸ್ಟೆನ್ಷನ್ನು ಫಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಸೆಂಟರ್ ಒಂದು ಬಟನ್ ಫಿಕ್ಸ್ ಮಾಡಿಬಿಟ್ಟು, ಏನಿಲ್ಲ ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಪ್ರೆಸ್ ಮಾಡೋದಷ್ಟೇ. ಫಿಕ್ಸ್ ಮಾಡಾದಮೇಲೆ ನಿಮ್ಗೆ ಇನ್ನೂ ಇನ್ಸೆಕ್ಯೂರ್ ಫೀಲ್ ಆಗ್ತಾಯಿದ್ರೆ ಬಾಬಿ ಪಿನ್ನಿಂದ ನೀವು ಅದನ್ನು ಇನ್ನೂ ಸೆಕ್ಯೂರ್ ಮಾಡ್ಕೋಬೋದು. ಒರಿಜಿನಲ್ ಹೇರು ಮತ್ತು ಎಕ್ಸ್ಟೆನ್ಷನ್ನು ಸೇರಿ ಬಾಬಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೋದು. ನೆಕ್ಸ್ಟು ಮೇಲ್ಗಡೆ ಹೇರ್ ಏನಿದೆ ಅದನ್ನು ಫುಲ್ ಓಪನ್ ಮಾಡಿಕೊಂಡು ಅದರಲ್ಲಿ ಫ್ರಂಟ್ ವೇರಿಯೇಷನ್ಗೆ ಇಲ್ಲ ಫ್ರಂಟ್ ಹೇರ್ ಸ್ಟೈಲ್ಗೆ ಎಷ್ಟು ಬೇಕೋ ಅಷ್ಟು ಕೂದಲನ್ನ ಬಿಟ್ಟು ಇನ್ನು ಮಿಕ್ಕಿದ ಹೇರ್ನ ನಾವು ಸಪ್ರೇಟ್ ಮಾಡ್ಕೋಬೇಕು. ಫ್ರಂಟ್ ಹೇರ್ ಸ್ಟೈಲ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಮಿಕ್ಕಿದ ಹೇರ್ನ ನಾವು ಕೆಳಗಡೆಗೆ ಬಿಡಬೇಕು. ಫ್ರಂಟ್ ಹೇರ್ ಸ್ಟೈಲ್ ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಸುಮ್ಮನೆ ಪಫ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸಿಂಪಲ್ ಪಫ್. ಅದನ್ನು ಬಾಬಿ ಪಿನ್ನಿಂದ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಬೇಕಾದರೂ ಫ್ರಂಟ್ ವೇರಿಯೇಷನ್ ಮಾಡ್ಕೋಬೋದು. ಈ ಥರ ಎಲ್ಲ ಫಿಕ್ಸ್ ಆದಮೇಲೆ ನೋಡಿ, ಹೇರ್ ನಾವೇನು ಎಕ್ಸ್ಟೆನ್ಷನ್ ಹಾಕಿದ್ದೀವಿ ಅದೇನು ಕಾಣಿಸೋದಿಲ್ಲ. ನೆಕ್ಸ್ಟು ಅದು ಒರಿಜಿನಲ್ ಹೇರ್ ಏನಿದೆ ಅದನ್ನೆಲ್ಲ ತೊಗೊಂಡು ಒಂದು ಕಡೆ ತೊಗೋಬೇಕಾದ್ರೆ ನನಗೆ ಸೈಡಲ್ಲಿ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡು ಅದು ಎಕ್ಸ್ಟೆನ್ಷನ್ನು ಈಚೆ ಕಾಣಿಸೋ ಥರ ಆಗ್ತಾಯಿತ್ತು ಸೈಡ್ದು. ಅದಕ್ಕೋಸ್ಕರ ನಾನು ಅದನ್ನು ಬಾಬಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಅದು ಕಾಣಿಸ್ಬಾರ್ದು ಹೊರಗಡೆಗೆ ಅಂತ ಒಂದು ಪಿನ್ ಹಾಕ್ತಾಯಿದ್ದೀನಿ. ರೈಟ್ ಸೈಡ್ ಒಂದು ಮತ್ತು ಅದೇ ಥರ ಲೆಫ್ಟ್ ಸೈಡ್ ಒಂದು ಬಾಬಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಒರಿಜಿನಲ್ ಹೇರ್ ಏನಿದೆ ಫುಲ್ಲೂ ತಗೊಂಡು ಕ್ಲೀನಾಗಿ ಕೂಮ್ ಮಾಡಿಕೊಂಡು ಲೈಟಾಗಿ ಅದನ್ನು ಟ್ವಿಸ್ಟ್ ಮಾಡ್ಕೋಬೇಕು. ಟ್ವಿಸ್ಟ್ ಏನಕ್ಕೆ ಮಾಡ್ಕೋಬೇಕಂದ್ರೆ ಅದನ್ನು ನಾವು ಎಕ್ಸ್ಟೆನ್ಷನ್ ಒಳಗಡೆ ಹಸಿಂದ ತೊಗೋಬೇಕು. ಅದಕ್ಕೋಸ್ಕರ ಟ್ವಿಸ್ಟ್ ಮಾಡಿಕೊಂಡ್ರೆ ನಿಮಗೆ ಒಳಗಡೆಯಿಂದ ತೊಗೊಳಕ್ಕೆ ಈಸಿ ಆಗುತ್ತೆ. ಈ ಥರ ಎಕ್ಸ್ಟೆನ್ಷನ್ ಏನಿದೆ ಅದರೊಳಗಡೆಯಿಂದ ಈ ಮೇಲ್ಗಡೆ ಒರಿಜಿನಲ್ ಹೇರ್ ಇದೆ ಅದನ್ನು ಫುಲ್ಲು ನಾವು ಟ್ವಿಸ್ಟ್ ಮಾಡಿಕೊಂಡು ಒಳಗಡೆಗೆ ತೊಗೊಂಡ್ರೆ ನೋಡಿ, ಮೇಲ್ಗಡೆ ಎಕ್ಸ್ಟೆನ್ಷನ್ ಮಾತ್ರ ಈ ಥರ ಬರುತ್ತೆ. ಇವಾಗ ಎಕ್ಸ್ಟೆನ್ಷನ್ ಏನಿದೆ ಅದನ್ನು ಒಂದು ಕ್ಲಿಪ್ಪಿಂದ ಮೇಲ್ಗಡೆಗೆ ಸೆಕ್ಯೂರ್ ಮಾಡ್ಕೊಳ್ಳಿ. ನಿಮಗೆ ಬ್ರೇಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಕೆಳಗಡೆ ಒರಿಜಿನಲ್ ಹೇರ್ ಇದೆ ಅದು ಫುಲ್ಲೂ ಸೇರಿಸಿ ಎಲ್ಲನೂ ಸೇರಿಸಿ ಒಂದು ಬ್ರೇಡ್ ಮಾಡ್ಕೋಬೇಕು. ಎಣ್ಕೊಂಡು ಅದನ್ನು ಟೈಟಾಗಿ ಎಣ್ಕೊಂಡು ಒಂದು ರಬ್ಬರ್ ಬ್ಯಾಂಡಿಂದ ಸೆಕ್ಯೂರ್ ಮಾಡ್ಕೋಬೇಕು. ಮಾಮೂಲಿ ನಾವು ಕೂದಲು ಹೇಗೆ ಎಣ್ಕೊತೀವಿ ಅದೇ ಥರ ಎಣ್ಕೊಂಡು ರಬ್ಬರ್ ಬ್ಯಾಂಡಿಂದ ಸೆಕ್ಯೂರ್ ಮಾಡ್ಕೋಬೇಕು. ಇದಾದಮೇಲೆ ಈ ಥರ ಕಾಣಿಸುತ್ತೆ. ಆ ಒರಿಜಿನಲ್ ಹೇರು ಮತ್ತು ನಾವು ಎಕ್ಸ್ಟೆನ್ಷನ್ ಏನಿದೆ ಅದಕ್ಕೊಂದು ಹಿಂದ್ಗಡೆಯಿಂದ ಒಂದು ಪಿನ್ ಹಾಕಬೇಕು. ಯು ಪಿನ್ ಆದರೂ ಪರವಾಗಿಲ್ಲ, ಬಾಬಿ ಪಿನ್ ಆದರೂ ಪರವಾಗಿಲ್ಲ.
ಅದರಿಂದ ನೀವು ಸೆಕ್ಯೂರ್ ಮಾಡ್ಕೋಬೇಕು. ನೋಡಿ ಈ ಥರ ಕಾಣಿಸುತ್ತೆ. ಮೇಲ್ಗಡೆ ನಿಮ್ಮದು ಹೇರ್ ಪಿನ್ಸ್ ಎಲ್ಲ ಏನಿದೆ ಅದೆಲ್ಲ ಕ್ಲೋಸ್ ಆಗಬೇಕು ಅಂದರೆ ನಿಮಗೆ ಹೇರ್ ಆ್ಯಕ್ಸಸರೀಸು ಅಥವಾ ಹೂವು ನೀವು ಹಾಕ್ಕೊತೀರ ಅದನ್ನು ನೀವು ಆ ಪಿನ್ಸ್ ಮೇಲೆ ಇಟ್ಟು ನೀವು ಅದನ್ನು ಕ್ಲೋಸ್ ಮಾಡ್ಕೋಬೋದು. ನಾನಿಲ್ಲಿ ಹೇರ್ ಆ್ಯಕ್ಸಸರೀಸ್ ಇತ್ತು, ಅದನ್ನು ತೊಗೊಂಡು ನಾನು ಬೌ ಪಿನ್ ಇಟ್ಟು ಅದು ಸೆಕ್ಯೂರ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಬರುತ್ತೆ. ಸೆಕ್ಯೂರ್ ಹೂವನಾದರೂ ಹಾಕ್ಕೋಬೋದು. ಹೇರ್ ಆ್ಯಕ್ಸಸರೀಸ್ ನಿಮ್ಗೆ ಯಾವುದು ಡ್ರೆಸ್ ಮ್ಯಾಚಿಂಗೋ ಸ್ಯಾರಿ ಮ್ಯಾಚಿಂಗೋ ಏನಿದೆ ಅದನ್ನು ನೀವು ಇದನ್ನು ಹಾಕ್ಕೋಬೋದು. ಫೈನಲ್ ಲುಕ್ ನೋಡಿ ಈ ಥರ ಬರುತ್ತೆ. ತುಂಬ ಈಸಿ ಫಿಕ್ಸ್ ಮಾಡೋದು. ಸ್ವಲ್ಪ ಒಂದು ಸತಿ ಕಷ್ಟ ಆಗ್ಬೋದು, ಎರಡನೇ ಸತಿ ಮಾಡ್ತಾ ತುಂಬ ಈಸಿ ಆಗುತ್ತೆ. ಈ ಹೇರ್ ಎಕ್ಸ್ಟೆನ್ಷನ್ ಏನಂದರೆ ಎಷ್ಟು ಸತಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೀವು ಹೇರ್ ಸ್ಟೈಲಿಸ್ಟ್ ಹತ್ರನೇ ಹೋಗ್ಬಿಟ್ಟೆ ಮಾಡಿಸ್ಕೋಬೇಕು ಅಂತೇನಿಲ್ಲ, ನೀವೇ ಮನೆಯಲ್ಲಿ ಮಾಡ್ಕೋಬೋದು. ಫೈನಲ್ ಲುಕ್ ನೋಡಿ ಈ ಥರ ಬರುತ್ತೆ.